ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಭಿಲಾಷ್ CSC ಚಾನಲ್. ನಾವು ಇವತ್ತು ಆಧಾರ್ ಕಾರ್ಡ್ಗೆ ಜಿಮೇಲ್ ಐಡಿಯನ್ನು ಲಿಂಕ್ ಮಾಡಿಕೊಳ್ಳುವುದು ಹೇಗೆ ಅಂತ ತಿಳಿದುಕೊಳ್ಳೋಣ. ಇನ್ನು ನಾವು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮತ್ತು ಕಮೆಂಟ್ ಮಾಡೋದನ್ನು ತಪ್ಪದೇ ಮರೆಯಬೇಡಿ. ನಾವು ಪ್ಲೇಸ್ಟೋರ್ನಲ್ಲಿ ಹೋಗ್ಬಿಟ್ಟು 2 ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿಕೊಳ್ಳಬೇಕಾಗುತ್ತದೆ. ಒಂದು ಬಂದು ಆಧಾರ್ ಅಂತ, ಇನ್ನೊಂದು ಬಂದು ಆಧಾರ್ ಫೇಸ್ ಆಡಿ ಅಂತ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಆಧಾರ್ ಕಾರ್ಡ್ಗೆ ಜಿಮೇಲ್ ಐಡಿ ಲಿಂಕ್ ಮಾಡಿಕೊಳ್ಳುವುದು ಫ್ರಮ್ ಗೌರ್ನಮೆಂಟ್ ಆಫ್ ಇಂಡಿಯಾದಿಂದ. ಇದು ನ್ಯೂ ಅಪ್ಡೇಟ್ ಸಹ ಆಗಿರುತ್ತದೆ. ಫಸ್ಟು ಆ್ಯಪನ್ನು ಓಪನ್ ಮಾಡಿಕೊಳ್ಳಬೇಕಾಗುತ್ತೆ. ಓಪನ್ ಮಾಡಿ ಅದು ಪರ್ಮಿಷನ್ ಕೇಳುತ್ತೆ. ಕಂಟಿನ್ಯೂ ಅನ್ನೋ ಬಟನನ್ನು ಕ್ಲಿಕ್ ಮಾಡಿ. ಅದು ಪರ್ಮಿಷನ್ ಕೇಳಿರೋ ಎಲ್ಲ ಪರ್ಮಿಷನ್ಗಳನ್ನು ಅಲೋ ಕೊಟ್ಬಿಡಿ. ಇಲ್ಲಿ ಬಿಗಿನಿಂಗ್ ಜರ್ನಿ ಅಂತ ಇರುತ್ತಲ್ಲ, ಅದು ಕ್ಲಿಕ್ ಮಾಡಿ. ಕಂಟಿನ್ಯೂ ಟು ರಿಜಿಸ್ಟರ್ ಕ್ಲಿಕ್ ಮಾಡಿ. ಎಂಟರ್ ಯುವರ್ ಆಧಾರ್ ನಂಬರ್ ಹಾಕಿ. ಅಲ್ಲಿ ನಿಮ್ಮ ಆಧಾರ್ ನಂಬರನ್ನು ಹಾಕಬೇಕಾಗುತ್ತೆ. ನಂತರ ಕನ್ಫರ್ಮ್ ಟು ಆಧಾರ್ ನಂಬರ್ ಹಾಕಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ. ಕಂಟಿನ್ಯೂ ಅನ್ನೋ ಬಟನ್ ಕ್ಲಿಕ್ ಮಾಡಿ. ಕಂಟಿನ್ಯೂ ಟು ಸೆಂಡ್ SMS ಅನ್ನು ಹಾಕಬೇಕು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. ನಿಮ್ಮ ಫೋನಲ್ಲಿ ಆ ಸಿಮ್ ಇರಲೇಬೇಕಾಗುತ್ತೆ, ಆಧಾರ್ ಲಿಂಕ್ ಆಗಿರುವ ಸಿಮ್ಮು. ಅದಕ್ಕೆ OTP ಬರುತ್ತೆ. ಅದು ಸ್ವಲ್ಪ ಟೈಮ್ ತಗೊಳುತ್ತೆ ವೆರಿಫೈ ಆಗೋಕ್ಕೆ. ಕಂಟಿನ್ಯೂ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಈಗ ಸ್ಟಾರ್ಟ್ ಟು ಫೇಸ್ ಅಥೆಂಟಿಕೇಶನ್ ಕೇಳುತ್ತೆ. ಯಾರು ಇಮೇಲ್ ಐಡಿ ಲಿಂಕ್ ಮಾಡಬೇಕು ಅಂದ್ಕೊಂಡಿದ್ದೀವೋ ಅವರ ಫೇಸನ್ನು ಅಲ್ಲಿ ಕೊಟ್ಟು ಕಣ್ಣನ್ನು ಬ್ಲಿಂಕ್ ಮಾಡಬೇಕಾಗುತ್ತೆ. ಅಲ್ಲಿ ಫೇಸ್ ಅಥೆಂಟಿಕೇಶನ್ ಸಕ್ಸಸ್ ಆಗುತ್ತೆ. ನಂತರ ಕನ್ಫರ್ಮ್ ಕೊಡಬೇಕಾಗುತ್ತೆ. ಪಿನ್ನನ್ನು ಸೆಟ್ ಮಾಡೋಕ್ಕೆ ಕೇಳುತ್ತೆ. ನಿಮಗೆ ನೆನಪಿರುವಂತಹ ಪಿನ್ನನ್ನು ಸೆಟ್ ಮಾಡ್ಕೊಳ್ಳಿ. ಇದನ್ನು 2 ಟೈಮ್ಸ್ ಟೈಪ್ ಮಾಡಬೇಕಾಗುತ್ತೆ. ಕನ್ಫರ್ಮ್ ಒಂದ್ಸತಿ ಕೊಡಿ. ಅದು ಅಲೋ ಪರ್ಮಿಷನ್ ಕೇಳಿದೆ, ಪರ್ಮಿಷನ್ ಕೊಟ್ಬಿಡಿ. ಇವಾಗ ನಿಮ್ಮ ಡೀಟೇಲ್ ಎಲ್ಲ ಫೆಚ್ ಆಗುತ್ತೆ, ಆಧಾರ್ನಲ್ಲಿರುವಂಥ ಡೀಟೇಲ್ಸ್ ಎಲ್ಲ. ಈಗ ನೀವೇನು ಮಾಡಬೇಕು ಅಂದರೆ ಕೆಳಗಡೆ ಸರ್ವಿಸಸ್ ಅಂತ ಕ್ಲಿಕ್ ಮಾಡಿ. ಅಲ್ಲಿ ಇಮೇಲ್ ಆ್ಯಡ್ ಆರ್ ಅಪ್ಡೇಟ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಕಂಟಿನ್ಯೂ ಟು ಅಪ್ಡೇಟ್ ಇಮೇಲ್ ID ನೋಡಿ, ಅಲ್ಲಿ ನೋಡ್ಬೋದು 0 ಚಾರ್ಜಸ್ ಇರುತ್ತೆ. ನಂತರ ಕಂಟಿನ್ಯೂ ಟು ಎಂಟರ್ OTP ಅಂತ ಹಾಕಿ. ಈಗ ನಿಮಗೆ ರಿಜಿಸ್ಟರ್ ಆಗಿರುವಂತಹ ಆಧಾರ್ ನಂಬರ್ಗೆ OTP ಬರುತ್ತೆ. OTPಯನ್ನು ಸಹ ನೀವು ಅಲ್ಲಿ ಎಂಟರ್ ಮಾಡಬೇಕು. ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡಿ. ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ, ಫೆಚ್ ಆಗುತ್ತೆ. ಈಗ ವೆರಿಫೈ ನ್ಯೂ ಇಮೇಲ್ ಅಡ್ರೆಸ್ ಅಂತಿದೆಯಲ್ಲ, ಅಲ್ಲಿ ನಿಮ್ಮ ಪರ್ಸನಲ್ ಇಮೇಲ್ ಐಡಿಯನ್ನು ಕೊಡಬೇಕಾಗುತ್ತೆ. ನೀವು ಯಾವ ಇಮೇಲನ್ನು ಲಿಂಕ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಇಮೇಲನ್ನು ಕೊಡಬೇಕು. ಇಮೇಲನ್ನು ಟೈಪ್ ಮಾಡಿ. ನಂತರ ರೈಟ್ ಮಾರ್ಕ್ ಕೊಡಿ. ಸೆಂಡ್ OTPಯನ್ನು ಕೊಡಬೇಕು. ಈಗ ನಿಮಗೆ ಕೊಟ್ಟಿರುವಂತಹ ಇಮೇಲ್ ಐಡಿಗೆ ಒಂದು OTP ಬಂದಿರುತ್ತೆ. ಆ OTPಯನ್ನು ಅಲ್ಲಿ ಹಾಕಬೇಕು. ಆಧಾರಿಂದ OTP ಬಂದಿರುತ್ತೆ. ಆ OTPಯನ್ನು ನೀವು ಹಾಕಿ. ಓಕೆ ಮಾಡಿ. ವೆರಿಫೈ ಇಮೇಲ್ ID ಇಮೇಲ್ OTP ಹಾಕಿ. ನೆಕ್ಸ್ಟು ಮತ್ತೆ ಫೇಸ್ ಅಥೆಂಟಿಕೇಶನ್ ಕೇಳುತ್ತೆ, ಓಕೆ ಕೊಡಿ. ಈಗ ಅವರು ಕ್ಯಾಮ್ರಾ ಮುಂದೆ ಇಟ್ಟು ಕಣ್ಣನ್ನು ಬ್ಲಿಂಕ್ ಮಾಡೋಕ್ಕೆ ಹೇಳಿ. ಫೇಸ್ ಅಥೆಂಟಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ. ಈಗ ಪ್ರಿವ್ಯೂ ಅಂತ ಬರುತ್ತೆ. ಪ್ರಿವ್ಯೂವನ್ನು ನೋಡಿಬಿಟ್ಟು ನಮಗೆ ಫೈನಲ್ ಆಗಿ ಸಬ್ಮಿಟ್ ಕೊಟ್ಟರೆ ನಮಗೆ ಒಂದು SR ನಂಬರ್ ಜನ್ರೇಟ್ ಆಗುತ್ತೆ. ಇಷ್ಟು ಮಾಡಿದರೆ ಸಾಕು, ನಿಮ್ಮ ಇಮೇಲ್ ID ಆಧಾರ್ ಕಾರ್ಡ್ಗೆ 15 ದಿನದಲ್ಲಿ ಲಿಂಕ್ ಆಗುತ್ತೆ. ಈ SR ನಂಬರ್ ಮೂಲಕ ನೀವು ನಿಮ್ಮ ಅಪ್ಲಿಕೇಶನನ್ನು ಟ್ರ್ಯಾಕ್ ಮಾಡಿಕೊಳ್ಳಬಹುದು. ಇನ್ನೂ ನಿಮಗೆ ಏನಾದರೂ ಡೌಟ್ ಬಂದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಶೇರ್.